ನಾನ್ ಸಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಒಬ್ರು ಹೋಲ್ಸೇಲರ್ ನ ನಂಬಿಟ್ಟು ಆನ್ಲೈನ್ ಅಲ್ಲಿ 68,000 ರೂಪಾಯಿ ನಾನು ಪೇ ಮಾಡ್ಬೇಕಿತ್ತು ಅವ್ರ ಅಕೌಂಟಿಗೆ. ಅಷ್ಟರಲ್ಲಿ ನನಗೆ ಒಂದು ಫೋನ್ ಬರುತ್ತೆ. ಅದಕ್ಕೂ ಮೊದಲು ನಾನು ಇಲ್ಲಿ ತೋರಿಸ್ತಾರಂತ ಸೀರೆಗಳೆಲ್ಲ ಬಂದ್ಬಿಟ್ಟು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್. ನನ್ನ ಪೇಜಲ್ಲಿ ಕೂಡ ನಾನು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ನ ಹಾಕಿದೀನಿ. ಡಿಸೆಂಬರ್ ಆಗಿರೋದ್ರಿಂದ ಇರೋ ಪೀಸಸ್ ಎಲ್ಲ ಮಿಕ್ಕಿರೋ ಪೀಸಸ್ನೆಲ್ಲ ಸೇಲ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಆಗ್ತಾ ಇದೀನಿ. ಈ ಸಾರಿಗಳು ನಾನು ಇವಾಗ ಏನ್ ತೋರಿಸ್ತಾ ಎರಡು ಸೀರೆಗಳು ಅದು ಬಂದು ನನ್ನ ಪೇಜಲ್ಲಿ 1,800 ರೂಪಾಯಿಗೆ ನಾನು ಸೇಲ್ ಮಾಡಿರೋದು. ಈಗ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಅಂದ್ಬಿಟ್ಟು ನಿಮ್ಗೆ ನಾನು 1,399ಗೆ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲ ಜಾರ್ಜೆಟ್ ಸಾರಿಗಳು. ಇದು ಬಂದು ನಾನು 1,500ಗೆ ಸೇಲ್ ಮಾಡಿರೋದು. ಈಗ ಬಂದ್ಬಿಟ್ಟು 1,299ಗೆ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ಇದು ಕೂಡ ಅಷ್ಟೇ 1,299 ಕೊಡ್ತೀನಿ. ಹಾಗೆ ಈ ಸೀರೆ ಇದು ಕೂಡ 1,299 ಆಗುತ್ತೆ. ನಾನ್ ಹೇಗ್ ಮೋಸ ಹೋಗಿದ್ದೆ ಅಂತ ಅಂದ್ಬಿಟ್ಟು ಇದೇ ತರ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೋಲ್ಸೇಲರ್ ನ ಹುಡುಕುವಾಗ ನಂಗೆ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಸೂರತ್ ಇಂದ ಅಂತ ಅಂದ್ಬಿಟ್ಟು, ಸೂರತ್ ಇಂದ ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರ್ ತುಂಬಾ ಕಡಿಮೆ ಇದೆ ಅಂತ. ಬಟ್ ಆಕ್ಚುಲಿ ಸೀರೆಗಳ ಪಿಕ್ಚರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತಂದ್ರೆ ಎಲ್ಲಾ ಸೀರೆಗಳು ಅಷ್ಟೇ ತಗೋಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸೀರೆಗಳು. ಹಾಗೆ ಪ್ರೈಸ್ ಕೂಡ ಅಷ್ಟೇ ಕಡಿಮೆ ಇರುತ್ತೆ. ಅದು ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತೆ ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೊಳ್ಳೆ ಸೀರೆಗಳು ಸಿಗುತ್ತಾ, ಹಾಗಾದ್ರೆ ತಗೊಂಡ್ರೆ ನಮಗೂ ಸ್ವಲ್ಪ ಮಾರ್ಜಿನ್ ಸಿಗುತ್ತೆ ಸೇಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಜನ ನೋಡಿದೀನಿ. ಆದ್ರೂ ಒಂಥರ ಭಯ, ಹೆಂಗಪ್ಪ ನಂಬೋದು ಇವ್ರನ್ನ ಏನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ತುಂಬಾ ಜನರ ಹತ್ರ ಸೆಲೆಕ್ಟ್ ಮಾಡ್ಕೊಂತ ಇದ್ದೆ ಸೀರೆನ. ಆಮೇಲೆ ಪೇ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ತರ ಭಯ, ಹೆಂಗಪ್ಪ ನಂಬೋದು ಇವ್ರನ್ನ ಅಂತ ಅಂದ್ಬಿಟ್ಟು